ಮೂಕಾಗಿರಬೇಕು ಹೇಳ್ಯಾರ ಒಂದು ಮಾತು. ಹೌದೌದು. ಮಾತು ಬಲ್ಲ ಮಾತ್ಯಾನೆಯ ಕೂಡ ಕೋಟಿ ಹಂಗ ಬೆನ್ನ ಹತ್ತಿರಬೇಕು. ಹಂಗ ಕೊನೆಯದಾಗಿ ನಿಮಗೆ ಹೇಳುವಂತ ಸಂದೇಶ ಏನೈತೆ ಅಂದ್ರ, ಮಾತು ಮತ್ತು ಮೌನ ಒಂದು ಬಂಡಿಗೆ ಎರಡು ಗಾಲಿ ಇದ್ದಂಗದಾವ, ಒಂದು ಚಪ್ಪಾಳಿಗೆ ಎರಡು ಕೈ ಇದ್ದಂಗದಾವ. ಹೌದಲ್ಲ? ಎಲ್ಲಿ ಮಹಾತ್ಮ ಗಾಂಧಿ ಹೋಗಂತ ದಾರಿಯಲ್ಲಿ ಒಬ್ಬ ಕಟಕ ದನ ಓಡಿಸ್ಕೊಂಡು ಬಂದಾಗ ಯಾಕಂದ್ರೆ ಹೋಯ್ತ್ರಿ ನಮ್ಮ ಆಕಳಂತ ಕಟಕ ಗಾಂಧೀಜಿ ಅವ್ರಿಗೆ ಕೇಳಿದಾಗ ವಾದ ದಿಕ್ಕು ಹೇಳಿದ್ರ ಏನಂದ್ರಿಪ್ಪ ಅವ್ರು? ಗೋ ಹತ್ಯೆ ಆಗತ್ತದ. ಅಕಸ್ಮಾತ್ ಅದ್ರ ಇರೋದು ದಿಕ್ಕೇರ ನಾ ಸುಳ್ಳು ಮಾತಾಡಿದಂಗ ಆಗತ್ತದ. ಹೌದೌದು. ಹಂಗಾರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕಂದ್ರಿ ಆಗ ಮಾಸ್ತರ? ಏನು ಕುಡಿಬೇಕೋ ಏನು ಚೆಲ್ಲಬೇಕು? ಎರಡೂ ಬರ್ತಾನೆ. ಅವಾಗ ಮಹಾತ್ಮ ಗಾಂಧಿ ವಿಚಾರ ಮಾಡ್ತಾನ, ನಾ ಸತ್ಯದಿಂದ ನಡೀತಕ್ಕಂತ ಒಂದು ಮಾತು ಸುಳ್ಳಾದ್ರೂ ಪರವಾಗಿಲ್ಲ, ಒಂದು ಗೋವು ಅಂದ್ರೆ ಒಂದು ಆಕಳು ಪ್ರಾಣ ಉಳಿಸ್ಬೇಕಾದ್ರೆ ಇಲ್ಲಿ ಹೋದಂತ ದಿಕ್ಕು ಬಿಟ್ಟು ಅದ್ರ ವಿರೋಧ ದಿಕ್ಕ ಹೇಳ್ಬೇಕಂತ ವಿರೋಧ ದಿಕ್ಕ ಹೇಳ್ತಾನ. ಯಾಕೆ ಹೇಳ್ಬೇಕಾಯ್ತಮ್ಮ? ಯಾಕ್ರಿಪ್ಪ? ಹಿಂಗ ನೀ ಮಾತಾಡ, ಅದ್ರಿಂತ ಏನಾಗಬೇಕು? ಒಂದ್ರ ಜೀವ ಉಳಿದಿರ್ಬೇಕ. ಹೌದೌದು. ಆಗಲೇ ಹುಡುಗ ಹೋಗಿ ಮಾತಾಡ್ಲ, ತಮ್ಮ ಏನ್ತೇನಾಕಿ ನಿನಗ, ನನಗೂ ಹೇಳ್ತಿ ನಿನಗೂ ಹೇಳ್ತಿ, ಊರಿಗೆ ಹೇಳ್ತಿದ್ದ ಹಿಂಗ ಮಾತಾಡೋದ್ರ ಮಾಡೋದು ಹೆಂಗ್ರಿ ಸಾವ್ಕಾರ? ಹಂಗಾಗಿರ್ಬಾರ್ದು ಅಂತಕ್ಕಂಥ ಮಾತು ಬರ್ತದ. ಅದಕ್ಕ ನಾಳೆ ಭಾರತ ಹುಣ್ಣಿಮೆ ಇದೇ ತಿಂಗಳು 9ನೇ ತಾರೀಕು ಫೆಬ್ರವರಿ 1ನೇ ತಿಂಗಳ ಫೆಬ್ರವರಿ 1ನೇ ತಾರೀಕಿಗ ದಕ್ಷಿಣ ತಾಲೂಕು ಸೊಲ್ಲಾಪುರ ಜಿಲ್ಲೆ ಬಂಡಾರಗೋಟೆಯಾಗ ಮಾದುಲಿಂಗನ ಜಾತ್ರೆ ನಡೀತದ. ಮಾದಣ್ಣನ ಜಾತ್ರೆಗೆ ಡೋನಾಸ್ ಅಂತ ತಿಳ್ಕೊಂಡು ಭೀಮಾ ನದಿ ದಂಡೆ ಆಗದ. ಇದು ಮಂಗಳೂರು ತಾಲೂಕದಾಗ ಡೋನಾಸ, ದಕ್ಷಿಣ ಸೊಲ್ಲಾಪುರ ತಾಲೂಕದಾಗ ಬಂಡಾರಕೋಟಿ. ಹೌದೌದು. ಅದಕ್ಕ ಇದಕ್ಕ ಇಟ್ಟು ಅಂತರ ಲಕ್ಷ್ಮಣ ಎಟ್ ಅಂತರ ಐತ್ರಿಪ್ಪ? ನೀವು ಜಗಳ ಬಿಡ್ರಿ, ಅವ್ ತೋಡ್ಲಿ ಬೇಕಾರೆ ಬಿಡ್ಲಿ ಗಪ್ಪಪ್ಪ. ಡೋನಾಸ್ ಗೋಳಿ ಅಪ್ಪ ಮಾದುಲಿಂಗ ಮಗನಿಗೆ ಊಟ ಮಾಡ್ಸಾಕ ಆಕಳ ಮೇಲೆ ಬಾಣ ತಗೊಂಡು ತಯಾರು ಮಾಡ್ಕೊಂಡು ಬರ್ತಾನ. ಹೌದೌದು. ತಂದೆ ಎಲ್ಲಿದಾನ? ಎಲ್ಲಿದಾನ್ರಿಪ್ಪ? ಮಾದಣ್ಣ ಎಲ್ಲಿದಾನು? ಡೋನಸ್ದಾಗ. ಹೌದೌದು. ಅಪ್ಪ ಮಗ ಎಲ್ಲಿದಾನ? ಅಮರಾಯಿ ಹೊಳಿ ದಂಡಿ ಮೇಲೆ ಈಚೆ ಕಡೆ ಬಂಡಾರಕೋಟಿ ಒಳಗದಾನ. ಹೌದೌದು. ರಾತ್ರಿ ಬಾರಾಕ್ ಒಡೆಯರ ಮನಿತನದ 4 ಮಂದಿ ಹೆಣ್ಣು ಮಕ್ಕಳು ಹಿಂಗಾರಿ ಮುಂಗಾರಿ ಕೊಡ ತಗೊಂಡು ಬಾವಿ ಒಳಗೆ ಹೋಗಿ ತುಂಬಿ ತಂದ ಅಡಿಗೆ ಮಾಡಿ ಆ ಅಡಿಗೆ ಆಕಳ ಮೇಲೆ ಗಂಡು ಮಕ್ಕಳು ಹೇರಿಕೊಂಡ ತುಂಬಿ ಹರಿತಕ್ಕಂತ ಭೀಮಾ ನದಿಯೊಳಗೆ ದಾಟಕೊಂಡು ಈ ಕಡೆ ಬಂಡಾರಗೋಟಿಗೆ ಬಂದ. ಹೌದು, ಅಲ್ಲಿ ಮಗನಿಗೆ ಊಟ ಮಾಡಿಸ್ತಾನ್ರಿಪ್ಪ. ಹಿಂದೆ ಯಾವಾಗ ಕೈಲಾಸದಾಗ ಮಾತು ಕೊಟ್ಟಂಗಿ ಮರ್ತೆ ಲೋಕದಾಗ ಮಗ ಬಂಡಾರಗೋಟಿ ಕುಳ್ದ, ಅಪ್ಪ ಡೋನಸ್ ಕುಳ್ದ ಮೇಲತ್ತ, ಯಪ್ಪ ವರ್ಷ ಭಾರತ ಹುಣ್ಣಿಮೆಗೆ ನಂದು ನಿಂದು ಭೇಟಿ ನಿನಗ ಬಂದ ನಾನು ಊಟ ಮಾಡಿಸ್ತಾನಂತ ತಿಳ್ಕೊಂಡ ಅಪ್ಪ ಮಾತು ಕೊಟ್ಟ. ಹೌದು, ಮಗನಿಗೆ ಇನ್ನೂ ತಕ ಬಂದ. ಆ ಕೊಟ್ಟ ಮಾತಿನ ಪ್ರಕಾರ ಪ್ರಥಾ ನಡೀತದ. ರಾತ್ರಿ ಬಾರದಾಗ ತುಂಬಿದ ಹೊಳ್ಯಾಗ ಆಕಳ ಮುಂದ್ ಗೂಳಿ ಮುಂದ್ ಇರ್ತದ. ಗೂಳಿ ಹಿಂದ 4 ಮಂದಿ ಮಾರಾಯಿಗಳು ಬಾಲ್ ಹಿಡ್ಕೊಂಡು ಬೆನ್ನ ಹತ್ತಿರ್ತಾರ. ಯಾವ ಮೌನದಿಂದ ಆ ಗೂಳಿ ಮೇಲೆ ವಿಶ್ವಾಸ ಇಟ್ಟ, ಹೌದು, ಬಾಲ್ ಹಿಡಿದು ಸುಮ್ಮ ಬೆನ್ನ ಹತ್ತಿರ್ತಾನ. ಅವ ದಾಟಿ ಈಚೆ ಕಡೆ ಬಂಡಾರಗೋಟೆಯಾಗ ಬಂದು ಹೊಡಮಳಿ ಡೋನಸ್ಗೆ ಹೋಗಿರ್ತಾನ. ಯಪ್ಪ ಇಟ್ಟು ತುಂಬೆರಿಯಾಕತ್ತೈತಿ, ಇದ್ರಾಗ ನಾ ಏನು ಉಳಿದಿನ ಅಂತ ತಿಳ್ಕೊಂಡು ಯಾವ ಬಾಲ ಬಿಟ್ಟಾನು ಅವ ಅಲ್ಲಿ ಐಕಾಗ್ಯಾನು. ಹಿಂಗಂದು ಯಾವ ಮಾತಾಡ್ಯಾನ ಅವ ಅಲ್ಲೇ. ಹೌದು, ಹೊಳಿ ಜೋಡಿ ಹೊಳಿನಾಗ್ಯಾನು. ಈಗ ಸದ್ದ ಇನ್ನೂ ನೋಡ್ತಕ್ಕಂಥದ ಮಾತು ಸಿಗುತ್ತದ. ಐತ್ರಿಯಪ್ಪ, ನಡೀತದ. ನಾಳೆ 1ನೇ ತಾರೀಕು ಮತ್ತೆ ವರ್ಷಕ್ಕೆ ಬಂದದ. ಈಗ ಹೌದೌದು, ಭಾರತ ಹುಣ್ಣಿಮೆಗೆ ಈ ಕಾಡಿ ಬಂದ ರಾತ್ರಿ ಎಲ್ಲ ನಮ್ಮ ಗುಡ್ಡದ ಮೇಲೆ ಹೆಂಗ ನೀವು ಗುಂಡಗಡಬ ಗುರುಸಿದ್ದಪ್ಪ ಗೌಡ್ರ, ಹುಣಸಾಳ ಗೌಡ್ರು, ನಮ್ಮ ಉದಗಟ್ಟಿ ಗೌಡ್ರು ಕೂಡಿ ಹಾರಿಸಿದ ಮೇಲತ್ತ ಕರಿ ಹರಿತದ. ಹಂಗ ಅಲ್ಲಿ ಎಲ್ಲರಿಗೂ ಹೂಗಾರಗಳಿಗೆ ಒಡೆಯರಿಗೆ ಕೂತು ಊಟ ಮಾಡಿಸ್ತಾನ. ಊಟ ಮಾಡಿಸಿದ ಮೇಲತ್ತ ಯಾವ ತಂಬಾಕ ಕೇಳ್ತಾನ ಅವನಿಗೆ ತಂಬಾಕ ಕೊಟ್ಟಿರ್ತಾನ. ತಂಬಾಕ ಇಲ್ಲ ಅಂತ ಕೇಳಿರ ಇದು ಮುಂದೆ ಚಿನ್ನ ಸುಮಾರು ಅಂತ ತಿಳ್ಕೊತಾರ. ಹೌದೌದು. ಇಟ್ಟೇ ಅಲ್ಲ, ಊಟ ಮಾಡಕ್ ಹೆಂಗ 1000 ಮಂದಿ ಕೂತಾಗ ನಮ್ಮ ಮಾರಾಯಿಗಳು ಹೆಗಲಿಗೆ ಕಂಬಳಿ ಬಗಲಿಗೆ ಬಂಡಾರ ಚಿಲ್ತೋಳು ಬಂಡಾರ ಹಚ್ಕೋತ ತಲೆಯಲ್ಲಿ ಬರ್ತಾರಲ್ಲ. ಹೌದು, ಯಾವಾಗರಿ ಒಬ್ಬರಿಗೆ ಹಿಂದ ನೆತ್ತಿ ಮೇಲೆ ಕೈ ಇಟ್ಟ ಹಿಂಗ ಬಂಡಾರ ಹಚ್ಚಿದ್ರ
ಮುಂದಿನ ವರ್ಷ ಭಾರತ ಅನ್ನೋದ್ರಾಗ ಅವನು ಇರಂಗಿಲ್ಲ. ಇರಂಗಿಲ್ಲ. ಇವು ಸಾಕ್ಷಾತ್ ಮಾಧುಲಿಂಗನ ಮೂಕ ಚಿಹ್ನೆಗಳು ಮತ್ತಿವು. ಹೌದೌದ್ರಿಪ್ಪ ಹೌದು. ಅಷ್ಟೇ ಅಲ್ಲ, ಮನುಷ್ಯ ಇದ್ರ ಮಾತಾಡಕ್ ಬರ್ತೈತಿ, ಆ ದನಗಳಿಗೆ ಏನು ಮಾತಾಡಕ್ ಬರ್ತೈತಿ? ಗೂಳಿ. ಮಾಧುಲಿಂಗನ ಗೂಳಿ ಗುಡಿ ಮೇಲೆ ಅಂದ್ರೆ ಗುಡ್ಡದ ಮೇಲೆ ಹೋಗಿ ನಿತ್ತ ಮೇಲತ್ತ ಬಿಟ್ಟು ಕೂಡ್ಲೆ ಮೊದಲು ಹೋಗಿ ಏನ ಕಣಿಕಿ ತಿತ್ತೋ ಏನ ಹಸಿರು ಮೇವು ತಿತ್ತೋ ನೋಡ್ತಾರ್ರಿ. ಹಸಿರು ಮೇವು ತಿತ್ತಂದ್ರೆ ಮುಂದಿನ ವರ್ಷ ತಕ ಸುಕಾಲ ಅಂತ ತಿಳಿದು, ಹೌದು. ಒಣ ಕಣಿಕೆ ಹೋಗಿ ತಿತ್ತಂದ್ರೆ ಯಾವ್ದೋ ಮೂಲಿಗೆ ಬರಗಾಲ ಬೀಳ್ತದ ಅಂತ ತಿಳ್ಕೊಳ್ಳೋದು. ಇದು ಒಂದೊಂದು ಹಿಂಗ ಚಿಹ್ನೆಗಳದಾವ. ಅದಾವ. ಇಟ್ಟೇ ಅಲ್ಲ, ಹಗಲೊದ್ದ ಅದೇ ಪೂಜಾರಿ ಗೌಡ್ರ ಮನೆಗೆ ಹೋಗಿ ಹತ್ತಿ ತರ್ತಾನ, ಮೂಕಲೆ ಮಾತಾಡಂಗಿಲ್ಲ. ಹೌದು. ಉಡಿ ತುಂಬಿಕೊಂಡು ಎಲ್ಲರಿಗೂ ಕಾಣಂಗ ಹತ್ತಿ ತಂದಂದ್ರ ಸಾಕಷ್ಟು ಬೆಳಿತದಂತ ತಿಳ್ಕೋದು ಬಿಳಿ ಜೋಳ. ಹೌದು. ತಿಳಿತೈತಿಲ್ಲ? ಹೌದೌದು. ಮೌನಾಗೆ ಹೊಡಮೈ ಹತ್ತಿ ತಂದ ಗುಡಿಯಾಗಿಟ್ಟ. ಈ ಒಕ್ಕಲ್ತನದಾಗ ಜೋಳ ಕಿತ್ ಒಗದಿರ್ತಾರಲ್ಲ, ನೆದಿ ತನಗೆ ಎಷ್ಟು ಬೇಕು ಹೋಗಿ ಗ್ವಾಳಿ ಮಾಡಿ ತೆಕ್ಕಿ ಗಟ್ಲಿ ಹೊಡ್ಕೊಂಡು ತಗೊಂಡು ಗುಡಿ ತಕ್ಕ ಬರ್ತಾನ. ಗುಡಿ ಬಾಗಿಲಿಟ್ಟತಿ. ನಮ್ಮ ಸ್ವಾಮಿಗಪ್ಪನ ಬಾಗಿಲ್ದಾಗ 2 ಭಾಗ ಆಗ್ತದ. ಹೌದೌದು. ಇಂಥ ಬಾಗಿಲೊಳಗ ಹೊತ್ಕೊಂಡು ಒಳಗೆ ಹೋಗೋ ಹೊತ್ನ್ಯಾಗ ಮಾರೈ ಇದ್ರಾಗ 2 ಬಾಗಿಲು ಅಂದ್ರೆ ಇದಕ್ಕಿಂತ ದೊಡ್ಡ ಬಾಗಿಲತ್ತ ಹುಲಿ ಬಾಗಿಲು ಅಂತ ಕರೀತಾರ. ಹೌದು. ಅಂತ ಹುಲಿ ಬಾಗಿಲೆ ಒಳಗೆ ಹೋಯಾಗ ಆ ಕಣಿಕೆ ಏನಾರ ಅದಕ್ಕೆ ತಟ್ಟಿತು ಸುಕಾಲ ಅಂತ ತಿಳಿದು ಹಂಗ ಒಳಗೆ ಹೋತಾರ. ಸಾಲಂಗಿಲ್ಲ ಮುಂದೆ ಜೋಳ ಕಣಿಕೆ ದನಗಳಿಗೆ ಗೋಳ ಐತೆ ಅಂತ ತಿಳಿದು. ಹೌದೌದು. ಇದು ಮೂಕ, ಇದು ಮೌನವಾಗಿ. ಹೌದು. ಹೊಡಮಳಿ ಹಿಂದಾಡೆ ಕೊಡ ತುಂಬಿಕೊಂಡು ಎಲ್ಲಿ ಭೀಮಾ ನದಿಗೆ ನೀರು ತರಾಕ್ ಹೋಗ್ತಾನ. ನೀರು ತುಂಬಿ ಹೊಡಮಳಿ ಬರುವಾಗ ಕಾಗಿ ಬಲಕ್ ಹೋತಂದ್ರ ಅದು ಸುಕಾಲ. ಅಕಸ್ಮಾತ್ ಕಾಗಿ ಎಡಕ್ ಹೋಯ್ತಂದ್ರ ಬರಗಾಲ. ಜನ ಮಾತಾಡ್ತೈತಿ ಅಲ್ಲಿ. ಹೌದೌದು. ನಮ್ಮಂತ ಮಾತಾಡೋರು 100 ಮಂದಿ ಇರಾವ್ರಿ. ಮತ್ ಇನ್ನೊಂದ್ ತಗದಲ್ಲಿ ಅಲ್ಲಿ ನುಡಿ ಕೇಳಾಕ ಇಲ್ಲೇನು ಪಟಕದ ಮಂದಿ ಇಲ್ಲಿ ಹಿರಿಯಾರ ಕೂತಾರಲ್ಲ ಸಾವುಕಾರಗಳು ಅಂತವ್ರು, ಹಿಂಗ ಸುಮಾರು 50 ವರ್ಷದ ಮೇಲ್ಪಟ್ಟ ಮಂದಿ ಇರ್ತೈತಿ ಅಲ್ಲಿ. ಹೌದೌದ್ರಿಪ್ಪ. ಸುಮ್ ನಮ್ಮಂತ ಇವ್ ಚೊನ್ನೆಗಳು ಯಾವ ನಡೆಯಂಗಿಲ್ಲ. ಯಾಕ ಅವ್ರ ಹೊಯ್ಕ ನಮಗೆ ತಿಳಿಯಂಗಿಲ್ಲ. ಹಂಗ 11 ವಯಸ್ಸಾಗಿರ್ತಕ್ಕಂತ ಮುದುಕರು ಕೂತು ಮಾತಾಡ್ತಿರ್ತಾರ. ಕೊಡ ಬತ್ತ ಕೊಡ ಹೊತ್ತವ್ ನೋಡಂಗಿಲ್ಲ, ಮ್ಯಾಲ ಆಕಾಶಕ್ಕೆ ನೋಡ್ತಿರ್ತಾರ. ಕಾಗೇನ ಬಲಕ್ ಹೋಗತ್ತೋ ಎಡಕ್ ಹೋಗತ್ತೋ, ಕಲಿಕೆ ತರ ಏನು ಜ್ವಾಳ ಬಾಗಿಲಿಗೆ ತಡ್ತೋ ಏನಿಲ್ಲ. ಇವೆಲ್ಲ ಕೆಲವೊಂದು ಚಿಹ್ನೆಗಳದಾವ್ರಿ ಸರ್. ಹಿಂಗ ಮೌನದಾವ. ನೀವೊಂದು ಮಾತು ನಮಗೆ ಕೇಳಿದ್ರಿ, ಬಬಲಾದಿ ಕೊಂತೆವ ಮಾವನಿ ಸೇವಾ ಮಾಡಿದ್ಲು. ಮತ್ತ ಕಣ್ಣು ಮುತ್ತೇನ ಹೆಂಡತಿ ಕಣಬಾಯಿ ಅತ್ತಿ ಸೇವಾ ಮಾಡಿದ್ಲು. ಮತ್ತ ಅತ್ತಿ ಸೇವಾ ಮಾಡಿದ ಕಣಬಾಯಿಗೆ ಮಗನ ಕೊಟ್ರು, ಕೊಂತೆವಗೂ ಕೊಡ್ಲಿಲ್ಲ. ಹೌದೌದು ಅಂದಾರ್ರಿ ಸರ. ಸೋನಾರ್ಕ ಏಕಲಾವಾರ ಅಂತಂದಾರ. ಅಂದ್ರೆ ಏನ್ರಿಪ್ಪ? ದೇವ್ರ ಬಡತ್ ಹೆಂಗಿರ್ತಾವಪ್ಪ ಅಂದ್ರ ಒಂದ್ ಏಟಿಗೆ 2 ತುನಕ ಮಾಡಿರ್ತಾವ. ಒಳಗಿನ ಒಳಗೆ ಇರ್ತಾವ, ಗೊತ್ತಾಗಂಗಿಲ್ಲ ಯಾರಿಗೆ. ಗೊತ್ತಾಗಂಗಿಲ್ಲ, ಮೌನದಿಂತ್ರ ಇರ್ತಾವ. ಯಾಕೆ ಗೊತ್ತಾಗಂಗಿಲ್ಲಪ್ಪ ಅಂತಂದ್ರ, ಯಾಕ್ರಿಯಪ್ಪ? ಕೊಂತೆವ್ಗ ಮಗನಿಗೆ ಕೊಟ್ಟನಂದ್ರ ರಾಯನಗೌಡಗ ತುಂಬಿದ ಅಹಂಕಾರ ಮುರಿದಾಗಕತ್ತನ ಆಗುದಿಲ್ಲ. ಹಂಗಾರ ಕನಬಾಯಿಗೆ ಮಗನ ಕೊಟ್ಟಂದ್ರ ಮುರಿಯಾಕ ಆಕತ್ತೆ. ಅವನ ಸೊಕ್ಕು ಮುರಿದಂಗ ಆಗ್ತದ. ಹುಟ್ಟಿದ 13 ದಿನಕ್ಕ ಕೊಂತೆವನು ಮಗ ಮಲಕಾರಿಸಿದ್ದಂತ ಆಕಿ ಉಡಿಯಾಗೊಂಡು ನೀಡಾಕ ಬರ್ತದ. ಆಗುತ್ತಾನ. ಸುಮ್ಮೇನು ಹಿಂಗ ಮೌನದಿಂತ ನಡೆದಿರ್ತಕ್ಕಂಥದ. ಏನಪ್ಪ? ಇನ್ನೊಂದು ವಿಷಯ, ಮುತ್ತೆ ಮಾಳಿಂಗರಾಯನ ಶಿಷ್ಯ ಮಗನ ಮಾಡ್ಕೋಬೇಕಾರ ಏನಾಗಿದ್ರಿಪ್ಪ? ನನ್ನ ಲಿಂಗ ಬೀರಣ್ಣ ದೇವರ ಗ್ವಾಡಗೇರಿ ಒಳಗ 12 24 ವರ್ಷ ಮೌನದಿಂತ್ರ ಭಕ್ತಿ ತಪ ಮಾಡ್ಯಾನಲ್ಲಿ. ಹೌದೌದು, ಗಾಜಿ ಸೇರ್ಕೊತ್ತ. ಇನ್ನೂ ಸುದಿಕ ಗ್ವಾಡಗೇರಿ ಗುಡದಾಗ ನಿರ್ವಾಣೇಶ್ವರ ಅಂತ ತಿಳ್ಕೊಂಡ ಹೆಸರು ಬಿದ್ದದ ಅಲ್ಲಿ ಬೀರಪ್ಪಗ. ಬಿದ್ದತ್ರಿಪ್ಪ. ಹಿಂಗ ಯಾಕ ಕೂತ ಮೌನದಿಂದ ಇಂತ ಶಿಷ್ಯ ಮಗನ ಪಡಿಬೇಕಂತ. ಹಿಂದೆ ಏನಾಗಿದ್ರಿ? ಹರಿಯಾಗ ಬಂದ ಶಿಷ್ಯ ಮಗ ಚಂಜಿಕ್ ಬಂದ ಶಿಷ್ಯ ಮಗ ಹರಿಯಾಗಿದ್ದಿಲ್ಲ. ಹಿಂಗ ಕಾಡದ ಬೇಡತಕ್ಕಂತ ಉರುಮಾರಿ ದೇವ್ರು ಉಗ್ರಗನ್ನ ದೇವ್ರ. ಇವನು ಬಡತಕ್ಕೆ ಅವನು ನಿಂತಿದ್ದಿಲ್ಲ. ಇವನು ನನಗ ಶಿಷ್ಯ ಬೇಕಂತ ಸ್ವತಃ ತಾನೇ ಹಗಲ್ 12 ಈರುಳು 12 24 ವರ್ಷ ಮೌನದಿಂದ ಬೀರಪ್ಪ ತಪ ಮಾಡಿದಾಗ ಕೈವಶ್ಯವಾಗಿರ್ತಕ್ಕಂತ ಶಿಷ್ಯ ಮಾಣಿಕ್ಯ ಮಾಳಿಂಗರಾಯ ವಶ್ಯ ಆಗ್ಯಾನ್ರಿ. ಹೌದೌದು ಸರ. ಮೌನ ಜಗದೊಳಗ ದೊಡ್ಡದದ. ಮಾತು ಏನ್ ಮಾಡ್ತೈತಿ ಅಂತ ಆಗಲ್ಲ ಹೇಳಿದಿಲ್ಲ. ಮಾತು ಮನಿ ಕೆಲ್ಸತ್ತಿ. ಮುಂದಿನ ಹೇಳಂಗಿಲ್ಲ ರೀ.